ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಹತ್ಯೆಯ ಕಿಚ್ಚು ಹರಡ್ತಾ ಇದೆ. ನಟ ದರ್ಶನ್ ವಿರುದ್ಧ ಬೃಹತ್ ಜಾಥಾವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ, ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ನಿನ್ನೆಯಷ್ಟೇ ಈ ರೇಣುಕಾ ಸ್ವಾಮಿ ಅಂತ್ಯಕ್ರಿಯೆ ನಡೀತು. ಇವತ್ತು ಪ್ರತಿಭಟನೆಯ ಕಿಚ್ಚೆದ್ದಿದೆ. ರೇಣುಕಾ ಸ್ವಾಮಿ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಚಿತ್ರದುರ್ಗದ ನೀಲಕಂಠ ದೇವಸ್ಥಾನದಿಂದ ಈ ಜಾಥಾ ಆರಂಭ ಆಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಪಡಿಸಲಾಗ್ತಾ ಇದೆ. ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಸಂಘಟನೆಗಳು ಧರಣಿ ನಡೆಸ್ತಾ ಇದ್ದಾವೆ. ಪ್ರತಿಭಟನೆಗೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಸಾಥ್ ಕೊಟ್ಟಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ದಿವಿತ್ ಚಿತ್ರದುರ್ಗದಿಂದ ಲೈವ್ ಇದ್ದಾರೆ, ಕನೆಕ್ಟ್ ಆಗಿದ್ದಾರೆ. ದಿವಿತ್, ದೊಡ್ಡದೊಂದು ಪ್ರತಿಭಟನೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಯಾರೆಲ್ಲ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಅಪ್ಡೇಟ್ ಇದೆ? ಎಸ್, ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ ಗಮನಿಸ್ತಾ ಇರಬಹುದು, ನಟ ದರ್ಶನ್ ವಿರುದ್ಧ ಈಗಾಗಲೇ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಒಬ್ಬ ನಟ ಯಾವ ರೀತಿ ಸಂದೇಶವನ್ನ ಕೊಡಬೇಕಿತ್ತು, ಸಿನಿಮಾಗಳ ಮುಖಾಂತರ ಕೊಡುವಂತ ಸಂದೇಶ ನಿಜ ಜೀವನದಲ್ಲಿ ಕೊಡ್ತಿದ್ದಾರಾ? ಯಾಕಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ? ಅದನ್ನ ಮುಚ್ಚಿ ಹಾಕುವ ಪ್ರಯತ್ನಗಳು ನಡೀತಾ ಇದೆ. ಹಣಬಲ ಜನಬಲ ಇದೆ ಅಂತ ಹೇಳಿದ ಮುಚ್ಚಿ ಹಾಕುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿವಿಧ ಸಂಘಟನೆಗಳು ಸೇರಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವರು ಕೂಡ ಈಗ ಮಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಈ ಪ್ರತಿಭಟನೆ ಇದೆಯಲ್ಲ, ಇದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅಂತ, ಯಾಕೆ ಮಾಡಬೇಕಿತ್ತು ಈ ಪ್ರತಿಭಟನೆ ಅಂತ? ನಿಜವಾಗ್ಲೂ ಇದು ಇವತ್ತು ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರೋಂಥ ಎಲ್ಲವಕ್ಕೂ ನಾವು ಕಾಮೆಂಟ್ ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. ಯಾವುದೋ ಒಂದು ವ್ಯಕ್ತಿ ಏನೋ ಹಾಕದ ಅಂತ ಅದನ್ನ ಕಾನೂನು ಕೈಗೆ ತಗೊಳ್ಳೋಂಥ ಅವಶ್ಯಕತೆನೂ ಇಲ್ಲ. ಇವತ್ತು ನಾವೆಲ್ಲ ಪ್ರತಿಭಟನೆ ಯಾಕೆ ಮಾಡ್ತಿದ್ದೀವಿ ಅಂದರೆ, ಎಲ್ಲಿ ಪ್ರಭಾವಿತರು ಎಲ್ಲಿ ಮುಚ್ಚೋಗ್ಬಿಡುತ್ತೋ ಆ ಕಾನೂನು ಎಲ್ಲಿ ಸಿಗುತ್ತೋ, ಅಥವಾ ಮಕ್ಕಳಿಗೆ ಯಾವ ತೊಂದರೆ ಆಗಿರೋಂಥವ್ರಿಗೆ ಎಲ್ಲಿ ಅವ್ರಿಗೆ ಕಾನೂನು ಸಿಗಲ್ವೋ ಅನ್ನೋದಕ್ಕೋಸ್ಕರ ಈ ಪ್ರತಿಭಟನೆ ಮಾಡಬೇಕಾಗಿದೆ. ಒಬ್ಬ ಹೀರೋ ಅಂತ ನಾವು ತಗೊಂಡಾಗ ನಾವು ಎಲ್ಲ ಒಳ್ಳೆ ಗುಣಗಳನ್ನ ನಾವು ಹೀರೋನ ನಾವು ತಗೋಬೇಕು. ಅವ್ರು ಹೀರೋ ಯಾರು ನಟನೆ ಮಾಡಿ ಮನೆಗೆ ಹೋದ್ಮೇಲೆ ಅವರಿಗೆ ಅದನ್ನ ಅರಗಿಸ್ಕೊಂತ ಶಕ್ತಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾರು ಫಾಲೋವರ್ಸ್ಗಳು ಅವ್ರು ಒಳ್ಳೆ ಗುಣಗಳಿಗೋಸ್ಕರ ಸಪೋರ್ಟ್ ಮಾಡಬೇಕೇ ಹೊರತು ಅವ್ರು ಕೆಟ್ಟದ್ದು ಮಾಡಿದಾಗ ಅವ್ರ ಪರವಾಗಿ ನಿಲ್ಬಾರ್ದು ಅಂತ ಹೇಳೋದು ನನ್ನ ಉದ್ದೇಶ ಆಗಿದೆ. ಇವತ್ತು ಒಬ್ಬ ಅಮಾಯಕ ಕೊಲೆ ಆಗಿದೆ. ಇವತ್ತು ತಪ್ಪು ಮಾಡಿದ್ದಾನೆ ಹುಡುಗ ಅಂದಾಗ ಕರೆಸಿ ಬುದ್ಧಿವಾದ ಹೇಳ್ಬೋದಾಗಿತ್ತು. ಇಲ್ಲ ಟಿ ವಿಯಲ್ಲಿ ಅಥವಾ ಪೊಲೀಸ್ನವ್ರನ್ನ ಇದು ಕ್ರೈಮ್ ಇದರಲ್ಲಿದ್ದಾಗ ಅದನ್ನು ಅಲ್ಲಿ ಹೇಳಿದ್ರು ಮುಚ್ಚೋಗ್ಬೋದಾಗಿತ್ತು, ಕ್ಲೀನಾಗಿ ಅದನ್ನು ಆಗ್ಬೋದಾಗಿತ್ತು. ಆದರೆ ಇಷ್ಟು ದೊಡ್ಡದಾಗಿ ಒಬ್ಬ ಮನುಷ್ಯನ ಅಮಾನಿಕವಾಗಿ ಸಾಯಿಸ್ತಾರೆ ಅಂದರೆ ಅದು ನಿಜವಾಗ್ಲೂ ಖಂಡನೀಯ. ಯಾಕೆ ಹೋರಾಟ ಮಾಡ್ತಿದೀವಿ ಅಂತಂದ್ರೆ ಎಲ್ಲರೂ ಅಂದರೆ ಯಾವತ್ತು ಒಬ್ಬ ನಟ ಕೊಡುವಂತ ಸಂದೇಶ ಇದೇನಾ? ಹಾಗಾದ್ರೆ ಇಲ್ಲ, ನಟ ಕೊಡುವಂಥದ್ದು ಒಳ್ಳೆ ಗುಣಗಳನ್ನ ನಟನೆಯಲ್ಲಿ ತೋರಿಸಿದ್ದಾರೆ. ನಾವು ಅದಕ್ಕೆ ಚಪ್ಪಾಳೆ ಹೊಡಿತೀವಿ. ಆದರೆ ನಾವು ಅಲ್ಲಿ ಎಲ್ಲೋ ವಿಲಾನಿಗೆ ಹೊಡೆದಾಗ ನಾವು ಕ್ಲಾಪ್ಸ್ ಹಾಕ್ತೀವಿ. ಅಮಾಯಕರು ಹೊಡೆದಾಗ ಯಾರು ಕ್ಲಾಪ್ಸ್ ಹಾಕಲ್ಲ, ನಿಜ ಜೀವನದಲ್ಲಾಗ್ಲಿ ಫಿಲಮಲ್ಲಾಗ್ಲಿ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತು. ಹಾಗಾಗಿ ನಾವು ಅದನ್ನ ಹೋರಾಟ ಯಾಕೆ ಇಳಿತಾ ಇದೀವಿ ಅಂದ್ರೆ, ಓಕೆ ಸರ್, ಹೇಳಿ ಸರ್, ದರ್ಶನ್ ಅಂತ ನಟ ಯಾವ ರೀತಿ ಈ ರೀತಿ ಮಾಡಿದ್ದು ಸರಿಯಾ? ಈಗ ಅನೇಕ ಆರೋಪಗಳು ಅವ್ರ ಮೇಲೆ ಅವ್ರನ್ನ ಫೇಸ್ ಮಾಡಿದ್ದಾರೆ, ಕಾನೂನು ಹೋರಾಟಗಳನ್ನ. ಈ ಹೋರಾಟ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ನಿಮ್ಮ ಹೋರಾಟ? ಈ ಹೋರಾಟ ಅವರಿಗೆ ನಮಗೆ ನ್ಯಾಯ ಸಿಕ್ಕವರೆಗೂ ಇರ್ತದೆ. ಅವನು ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯತಕ್ಕಂಥ ಶಿಕ್ಷೆ ಆಗಬೇಕು. ಇಂಥವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ನಮ್ಮ ಪ್ರಕಾರ ಗಲ್ಲು ಶಿಕ್ಷೆ ಆಗಬೇಕು. ಯಾಕೆಂದರೆ ಇದು ಬೇರೆಯವರಿಗೆ ಮಾದರಿ ಆಗಬೇಕು. ಈಗ ಏನಾಗ್ತದೆ, ಈ ದರ್ಶನ್ ಅಂತೇಳಿ ಇವರು ರೌಡಿಸಮ್ ಮಾಡಿ ಹೆಣಗಳ ದರ್ಶನವನ್ನು ಕೊಡ್ತಾ ಇದ್ದಾರೆ. ಇವ್ರ ಹೆಸರು ಏನು ದರ್ಶನ್ ಇದ್ದಾರೆ, ಇವರೆಲ್ಲರೂ ಮರ್ಡರ್ ದರ್ಶನ. ಇವರು ಇವತ್ತು ಅವರ ಫ್ಯಾಮಿಲಿ ಏನು ಒದ್ದಾಡ್ತಾ ಇದೆ. ರೇಣುಕಾ ಸ್ವಾಮಿ ಅವರ ಅಭಿಮಾನಿಗಳು ಕೂಡ ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ನಮ್ಮ ಬಾಸ್ ಜೈ ಡಿ ಬಾಸ್ ಏನು ತಪ್ಪು ಮಾಡಿಲ್ಲ, ಅವ್ರು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಟ್ಟಿದ್ದಾರೆ ಅನ್ನುವಂತ ಕಮೆಂಟ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದೀನಿ, ಇದು ಒಂದು ದೊಡ್ಡ ಷಡ್ಯಂತ್ರ. ದರ್ಶನ್ ಏನು ತಪ್ಪು ಮಾಡಿಲ್ಲ ಅಂತ ಒಂದು ಷಡ್ಯಂತ್ರ ನಡೀತಾ ಇದೆ. ಅಭಿಮಾನಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾನೆ, ನೀವು ಕಣ್ತರೀರಿ, ದರ್ಶನ್ ಏನ್ ಮಾಡ್ತಾನೆ ಕಣ್ತರೀರಿ. ಇವತ್ತು ಆತನಲ್ಲಿ ಸಾಲು ಕೇಸುಗಳಿದೆ. ವನ್ಯಜೀವಿಗಳದಾಗ್ಬೋದು, ಅವರ ಮನೆಗಳದಾಗ್ಬೋದು, ಬೇರೆದಾಗ್ಬೋದು, ಮನೆ ಒತ್ತುವರಿ ಆಗ್ಬೋದು, ಭರ್ತಿ ಕೇಸುಗಳಿದೆ. ಸರ್ಕಾರ ಇವನಿಂದ ಬಹಳಷ್ಟು ಜನ ಇದ್ದಾರೆ ಅಂತೇಳಿ ಆತನ ಇವತ್ತು ರಕ್ಷಣೆ ಮಾಡ್ತಾ ಇದೆ. ಅದಕ್ಕೆ ನಾವು CBI ತನಿಖೆ ಒತ್ತಾಯ ಮಾಡ್ತಾ ಇದ್ದೀವಿ. ಅವನಿಗೆ ಶಿಕ್ಷೆ ಆಗಲೇಬೇಕು. ಅಭಿಮಾನಿಗಳು 4 ಜನಕ್ಕೆ ಅಕ್ಕಿ ಮೂಟೆ, ಅನ್ನದಾನ, ಆದಾನ ಇದರ ಮಾಡಿದ್ದಾರೆ. ದೇವರು ಅಂತ ಹೇಳ್ತಾರಲ್ಲ ಸರ್, ಇವತ್ತು ದೇವರಾಗಿರೋರು ವಿಷ್ಣುವರ್ಧನ್ ಇವತ್ತು ಜನಗಳ ಪಾಲಿಗೆ ದೇವರಾಗಿರು, ರಾಜಕುಮಾರ್ ದೇವರಾಗಿರು, ಪುನೀತ್ ಇವರು ನಟನೆ ದೇವರು.
ಇವರು ಈ ಹೆಣಗಳನ್ನು ದರ್ಶನ ಮಾಡಿ ಒಳ್ಳೇದು ಮಾಡ್ದಂಗೆ ತೋರಿಸಿ ಎಲ್ಲರನ್ನು ರೌಡಿಸಮ್ ಮಾಡಿ ಎಲ್ಲರನ್ನು ಮುಗಿಸ್ತಾರೆ. ಇದಕ್ಕೆ ಸರ್ಕಾರನೂ ಕೂಡ ಎದುರಿದೆ. ಅದಕ್ಕೆ CBI ತನಿಖೆ ಆಗಬೇಕು. ಹಣ ಇರೋರು, ಜನಬಲ ಇರೋರು ಆರಾಮವಾಗಿ ಈ ಕೇಸನ್ನ ಮುಗಿಸ್ಕೊಬಿಡ್ತಾರೆ. ಈ ಕೇಸು ನಿಲ್ಲೋದೇ ಇಲ್ಲ. ಅದಕ್ಕೆ ಷಡ್ಯಂತ್ರ ನಡೀತಾ ಇದೆ. ಅದಕ್ಕೆ ನಾವೆಲ್ಲ ಹೇಳ್ತೇವೆ CBI ತನಿಖೆ ಆಗಬೇಕು. ಸರ್ಕಾರದ ತನಿಖೆ ಮೇಲೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಇವತ್ತು ಈ ಸರ್ಕಾರ ಕಾನೂನು ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಹಾಗಾಗಿ ಯಾವ ಥರ ಬೇಕಾದ್ರೂ ಷಡ್ಯಂತ್ರ ಆಗ್ತದೆ. ಅದಕ್ಕೆ CBI ತನಿಖೆ ಆಗಬೇಕು. ಅವರಿಗೆ ಇವ್ರಿಗೆ ನ್ಯಾಯ ಸಿಗ್ಬೇಕಂದ್ರೆ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಓಕೆ, ಗಮನಿಸಿದ್ರಲ್ಲ ಶ್ರೀಲಕ್ಷ್ಮಿ ರಾಜ್ಕುಮಾರ್, ಒಟ್ಟಲ್ಲಿ ದರ್ಶನ್ ವಿರುದ್ಧ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ದಿವಿಕ್ ಡೀಟೇಲ್ಸ್ಗಾಗಿ.